ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಕ್ಕದ ತಮಿಳುನಾಡಿನ ಬಿಜೆಪಿಯಲ್ಲಿ ದೊಡ್ಡ ರಾಜಕೀಯ ಬಿರುಗಾಳಿ ಎದ್ದಿದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಎಲ್ಲರೂ ಏನು ನಿರೀಕ್ಷೆ ಮಾಡ್ತಾ ಇದ್ರಲ್ಲ, ಅಣ್ಣಾಮಲೈಯವರ ಮುಂದಿನ ರಾಜಕೀಯ ಭವಿಷ್ಯ ಏನು, ಅಣ್ಣಾಮಲೈಗೆ ಕೇಂದ್ರದಲ್ಲಿ ಸ್ಥಾನಮಾನ ಸಿಗುತ್ತಾ ಅಥವಾ ರಾಜ್ಯದಲ್ಲಿ ಅಧ್ಯಕ್ಷಗಾದಿ ಪುನಃ ಸಿಗುತ್ತಾ, ಇದೆಲ್ಲ ಕುತೂಹಲಕ್ಕೆ ತೆರೆ ಬೀಳುವಂತಹ ಕಾಲ ಬಂದಿದೆ. ಅಣ್ಣಾಮಲೈಯವರು ವಿಭಿನ್ನವಾದಂತಹ ದಾರಿ ಹಿಡಿಯೋದಕ್ಕೆ ಸಜ್ಜಾಗಿದ್ದಾರೆ. ಇಂತಹದೊಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಅಷ್ಟಕ್ಕೂ ಅಣ್ಣಾಮಲೈಯವರ ವಿಭಿನ್ನವಾದ ದಾರಿ ಏನು ಕೇಳಿದ್ರೆ, ಬಿಜೆಪಿಯಿಂದ ಹೊರಗೆ ನಡೆಯುವಂತಹದ್ದು. ಅಷ್ಟು ಮಾತ್ರ ಅಲ್ಲ, ರಾಜಕೀಯದಿಂದಲೇ ಒಂದು ಕಾಲನ್ನ ಹೊರಗಿಡೋದಕ್ಕೆ ಅಣ್ಣಾಮಲೈ ಸಿದ್ಧವಾಗಿದ್ದಾರೆ. ಅಣ್ಣಾಮಲೈ ತನ್ನ ಭವಿಷ್ಯಕ್ಕೋಸ್ಕರವಾಗಿ ಬೇರೆಯದೇ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ ದೇಶದ ಮಾಧ್ಯಮಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆ. ಹಾಗಾದ್ರೆ ಅಣ್ಣಾಮಲೈ ಬಿಜೆಪಿಯಿಂದ ಹೊರಗೆ ಬಂದು ಏನ್ ಮಾಡ್ತಾರೆ? ಯಾವತ್ತು ಈ ನಿರ್ಧಾರವನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ? ತಮಿಳುನಾಡಿನಲ್ಲಿ ಆಗ್ತಾ ಇರೋದೇನು? ಇಷ್ಟು ದಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನನ್ನ ಸಂಪೂರ್ಣ ನಿಷ್ಠೆ ಅಂತ ಘೋಷಣೆ ಮಾಡಿದ್ದಂತಹ ಅಣ್ಣಾಮಲೈ ಈಗ ನಿಷ್ಠೆ ಬದಲಿಸ್ತಾರ? ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ರಾಜಕಾರಣ ಆರಂಭಿಸ್ತಾರ? ಇದೆಲ್ಲದಕ್ಕೂ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಇತ್ತೀಚೆಗೆ ಚುನಾವಣಾ ರಿಸಲ್ಟ್ ಬಂತು. ಬಂಗಾಳದಲ್ಲಿನ ಬಿಜೆಪಿಯ ಗೆಲುವು ಹಾಗೂ ಪಕ್ಕದ ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ಗೆಲುವು ಇದೆಯಲ್ಲ, ಇದನ್ನ ದೇಶಾದ್ಯಂತ ಚರ್ಚೆ ಮಾಡಲಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಅನೇಕರು ಆಡದಂತಹ ಒಂದು ಮಾತೇನು ಕೇಳಿದ್ರೆ, ಬಿಜೆಪಿ ತಮಿಳುನಾಡಿನಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿತು. ಮಿತ್ರರೇ, ಬಹುತೇಕರಿಗೆ ಬಿಜೆಪಿಯ ಬಗ್ಗೆ ಏನು ಕನ್ಸನ್ನಿಲ್ಲ. ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಲೇಬೇಕು ಅಂತ ಅನೇಕರು ವಾದ ಮಾಡ್ತಾ ಇದ್ರು. ಆದ್ರೆ ಪಕ್ಕದ ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಲಲೇಬೇಕು ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಅಣ್ಣಾಮಲೈಗೆ ಸೂಕ್ತ ಸ್ಥಾನಮಾನ ಸಿಗಬೇಕು, ರಾಜಕೀಯಕ್ಕೆ ಬಂದಿದ್ದಾರೆ, ಅವರಿಗೊಂದು ಅವಕಾಶ ಸಿಗಬೇಕು. ಯಾಕೆ ಅಂತಂದ್ರೆ, ಅಣ್ಣಾಮಲೈ ಪ್ರಾಮಾಣಿಕ, ಶುದ್ಧ ಹಸ್ತ, ರಾಜಕೀಯವಾಗಿ ದೊಡ್ಡ ಬದಲಾವಣೆಯನ್ನು ತರಬೇಕು ಅಂತ ಛಲ ಇಟ್ಟುಕೊಂಡು ರಾಜಕೀಯಕ್ಕೆ ಬಂದಂತಹ ಒಬ್ಬ ಯುವ ನಾಯಕ, ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿ ತನ್ನ ಸಾಮರ್ಥ್ಯವನ್ನ ಆಲ್ರೆಡಿ ಪ್ರೂವ್ ಮಾಡಿರುವಂತಹ ಒಬ್ಬ ನಾಯಕ. ಅಂತವರಿಗೆ ರಾಜಕೀಯದಲ್ಲಿ ಯಶಸ್ಸು ಸಿಗಬೇಕು. ತಮಿಳುನಾಡಿನಲ್ಲಿ ಸದ್ಯ SLC ಪಾಸ್ ಆದವನು ಕೂಡ ಮಿನಿಸ್ಟರ್ ಆಗಿದ್ದಾನೆ. ಆದ್ರೆ ಅಣ್ಣಾಮಲೈ IPS ಅಧಿಕಾರಿಯಾಗಿದ್ದಂಥವ್ರು, IIM ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್. ಅಂತಹ ಒಬ್ಬ ಪ್ರತಿಭಾವಂತನಿಗೆ ತಮಿಳುನಾಡು ರಾಜಕಾರಣದಲ್ಲಿ ಯಶಸ್ಸು ಸಿಗ್ತಾ ಇಲ್ವಲ್ಲ, ಬಿಜೆಪಿ ಅದಕ್ಕೊಂದು ವೇದಿಕೆಯನ್ನ ನಿರ್ಮಾಣ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ವಲ್ಲ. ಹೀಗೆ ಬಹುತೇಕರಿಗೆ ಅಣ್ಣಾಮಲೈ ಬಗ್ಗೆ ಒಂದು ವಿಶೇಷವಾದಂತಹ ಕನ್ಸನ್ನಿತ್ತು. ಅಣ್ಣಾಮಲೈ ಭವಿಷ್ಯ ಏನು ಅನ್ನುವಂಥದ್ದು ಬಹುತೇಕರ ಪ್ರಶ್ನೆಯೂ ಕೂಡ ಆಗಿತ್ತು. ಮಿತ್ರರೇ, ಅಣ್ಣಾಮಲೈ ಅವರ ಅಭಿಮಾನಿಗಳಿಗೆ ಇಷ್ಟೊಂದು ತಳಮಳ ಇರಬೇಕಾದ್ರೆ ಅಣ್ಣಾಮಲೈಗೆ ಇನ್ನೆಷ್ಟು ತಳಮಳ ಇರಬೇಕು? ಅತ್ಯುತ್ತಮವಾದಂತಹ ಪೊಲೀಸ್ ಕರಿಯರ್ ಅನ್ನ ಬಿಟ್ಟು ರಾಜಕೀಯಕ್ಕೆ ಬಂದವರವರು. ರಾಜಕೀಯದ ಆರಂಭವೇನೋ ಚೆನ್ನಾಗಿತ್ತು, ಅಣ್ಣಾಮಲೈ ಚುನಾವಣೆ ಗೆಲ್ಲದೆ ಇರಬಹುದು. ಆದ್ರೆ ಬಿಜೆಪಿ ಆರಂಭದಲ್ಲಿ ಅಣ್ಣಾಮಲೈಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನ ಕೊಟ್ಟಿತ್ತು, ಉತ್ತಮವಾದಂತಹ ವೇದಿಕೆಯನ್ನ ಕೂಡ ಕಲ್ಪಿಸಿತ್ತು. ನನಗದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ, ಪಕ್ಷಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಅಣ್ಣಾಮಲೈಗೆ ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಲಾಗುತ್ತೆ. ಅಣ್ಣಾಮಲೈ ಕಾರಣದಿಂದಾಗಿ ಅಣ್ಣಾ DMK ಜೊತೆಗಿನ ಮೈತ್ರಿಯನ್ನ ಕೂಡ ಬಿಜೆಪಿ ಮುರಿದುಕೊಳ್ಳುತ್ತೆ. ಅದೆಲ್ಲವೂ ಕೂಡ ಅಣ್ಣಾಮಲೈಗೆ ಸಿಕ್ಕಂತಹ ಒಂದು ದೊಡ್ಡ ಗೌರವವೇ. ಆದರೆ ಅದಾದ ಬಳಿಕ ಅಣ್ಣಾಮಲೈರನ್ನ ಬಿಜೆಪಿ ಮೂಲೆ ಗುಂಪು ಮಾಡ್ತಾ ಇದೆ. ಈ ಭಾವನೆ ಬಹುತೇಕರಿಗೆ ವ್ಯಕ್ತವಾಗಿದೆ. ಅದರಲ್ಲೂ ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಅಣ್ಣಾಮಲೈ ಕಂಪ್ಲೀಟ್ ಆಗಿ ಹೊರಗುಳಿದ್ರಲ್ಲ, ಅವರು ಅಣ್ಣಾ DMK ಪರವಾಗಿ ಪ್ರಚಾರ ಮಾಡಿದ್ರು, ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದ್ರು. ಆದ್ರೂ ಅವರು ಚುನಾವಣೆಯನ್ನ ಎದುರಿಸಿರಲಿಲ್ಲ, ತಾನೇ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಭ್ಯರ್ಥಿ ಆಗಿರಲಿಲ್ಲ. ಇದು ಅಣ್ಣಾರನ್ನ ಬೆಂಬಲಿಸುವಂತಹ ಅಭಿಮಾನಿಗಳಿಗೆ ತಳಮಳ ಸೃಷ್ಟಿಸಿತ್ತು. ಇತ್ತೀಚಿನ ದಿನಗಳಲ್ಲಿ ಅಂದರೆ ತಮಿಳುನಾಡಿನ ರಿಸಲ್ಟ್ ಬಂದ ಬಳಿಕ ಅಣ್ಣಾಮಲೈ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯದೇ ರೀತಿಯಾದಂತಹ ಅಭಿಯಾನ ನಡೀತಾ ಇತ್ತು. ಕೆಲವರಂತೂ ಅಣ್ಣಾಮಲೈಯವರ ಪಕ್ಷದ ಹೆಸರು, ಪಕ್ಷದ ಹೊಸ ಚಿಹ್ನೆ, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಮನಸ್ಸಿಗೆ ಬಂದಂತೆ ಶೇರ್ ಮಾಡ್ತಾ ಇದ್ರು. ಈಗ ಮಿತ್ರರೇ, ಇದೆಲ್ಲವೂ ಕೂಡ ಸತ್ಯ ಆಗುವಂತಹ ಕಾಲ ಬಂದಿದೆ. ಅಣ್ಣಾಮಲೈ ಅವರು ಬಿಜೆಪಿಯಿಂದ ಹೊರ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ರಾಜಕೀಯದಿಂದಲೇ ದೂರ ಸರಿದು ಒಂದು ನಾನ್ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನು ಹುಟ್ಟು ಹಾಕೋದಕ್ಕೆ ಅಣ್ಣಾಮಲೈ ಪ್ಲಾನ್ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಇವತ್ತು ಎಲ್ಲಾ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗ್ತಾ ಇದೆ. ತಮಿಳುನಾಡಿನ ಮಾಧ್ಯಮಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾವೆ. ಏನಿದು ಬಿಜೆಪಿಯಿಂದ ಹೊರ ಹೋಗೋದು, ರಾಜಕೀಯದಿಂದಲೂ ದೂರ ಆಗೋದು, ನಾನ್ ಪೊಲಿಟಿಕಲ್ ಮೂವ್ಮೆಂಟ್ ಅಂತಂದ್ರೆ ಏನು? ಏನ್ ಮಾಡ್ತಾರೆ ಮುಂದೆ ಅಣ್ಣಾಮಲೈ? ಈಗೇನು ಸುದ್ದಿಗಳು ಪ್ರಸಾರ ಆಗ್ತಾ ಇದೆ ಅದರ ಆಧಾರದಲ್ಲಿ ಹೇಳೋದಾದ್ರೆ, ಅಣ್ಣಾಮಲೈ ಅವರು ಲಾಭರಹಿತ ನಾವು ನಾಯಕರು ಅನ್ನುವಂತಹ ಒಂದು ಗುಂಪನ್ನ ಹುಟ್ಟು ಹಾಕೋದಕ್ಕೆ ತೀರ್ಮಾನ ಮಾಡಿದರಂತೆ. ಅಂದ್ರೆ ಸಮಾನ ಮನಸ್ಕರ ಒಂದು
ಒಕ್ಕೂಟ ಅದೊಂದು ಲಾಭರಹಿತವಾದಂತಹ ಸಂಘಟನೆ, ಜೊತೆಗೆ ರಾಜಕೀಯೇತರವಾದಂತಹ ಸಂಘಟನೆಯೂ ಕೂಡ ಹೌದು. ಅಂದ್ರೆ ಆ ಸಂಘಟನೆಯಲ್ಲಿ ಯಾವುದೇ ರಾಜಕೀಯ ಇರೋದಿಲ್ಲ. ಅದರಲ್ಲಿ ಯಾರೂ ಕೂಡ ಚುನಾವಣೆಯನ್ನ ಎದುರಿಸೋದು ಇಲ್ಲ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಇಲ್ಲ, ಅಥವಾ ಯಾರ ಪರವಾಗಿ ಪ್ರಚಾರವನ್ನೂ ಕೂಡ ಮಾಡೋದಿಲ್ಲ. ಕೇವಲ ಜನಸಾಮಾನ್ಯರ ಕೆಲಸ ಮಾಡುವಂತಹದ್ದು, ಸ್ವಯಂ ಸೇವಕರ ರೀತಿಯಲ್ಲಿ ಜನಸಾಮಾನ್ಯರಿಗೋಸ್ಕರವಾಗಿ ಕೆಲಸ ಮಾಡೋದಕ್ಕೆ ಒಂದು ಗುಂಪನ್ನು ಹುಟ್ಟುಹಾಕಲು ಅಣ್ಣಾಮಲೈ ನಿರ್ಧಾರ ಮಾಡಿದ್ದಾರೆ. ಒಂದಷ್ಟು ವರ್ಷಗಳ ಕಾಲ ಸಾರ್ವಜನಿಕ ಸೇವೆಯನ್ನ ಮಾಡಿ ನಂತರದಲ್ಲಿ ಒಂದು ಸ್ವತಂತ್ರ ರಾಜಕೀಯ ಪಕ್ಷವನ್ನ ಹುಟ್ಟುಹಾಕುವಂತಹ ಗುರಿಯನ್ನ ಅಣ್ಣಾಮಲೈ ಇಟ್ಟುಕೊಂಡಿದ್ದಾರೆ ಅಂತ ಆಪ್ತ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿದವೆ. ಅಣ್ಣಾಮಲೈ ಅವರದು ಜೂನ್ 4ನೇ ತಾರೀಕು ಹುಟ್ಟಿದ ಹಬ್ಬ ಇದೆ. ಅದಕ್ಕೂ ಮುಂಚೆ ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂತ ಸಾಧ್ಯತೆ ಇದೆ. ಆ ವೇಳೆ ಇದನ್ನ ಬಹಿರಂಗವಾಗಿ ಘೋಷಿಸುತ್ತಾರೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಅಣ್ಣಾಮಲೈಯವರು ಮಾಡಿ ಮುಗಿಸಿದ್ದಾರೆ ಎನ್ನುವಂತಹ ಸುದ್ದಿಗಳನ್ನ ಮಾಧ್ಯಮಗಳು ಪ್ರಕಟಿಸಿದಾವೆ. ಅಣ್ಣಾಮಲೈಯವರು ರಾಜಕೀಯದಿಂದ ದೂರ ಆಗಿ ಈ ರೀತಿಯ ಸಂಘಟನೆ ಹುಟ್ಟು ಹಾಕೋದಕ್ಕೆ 2 ಕಾರಣಗಳಿದಾವೆ. ಮೊದಲನೇದಾಗಿ, ತಮಿಳುನಾಡಿನ ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಅಣ್ಣಾಮಲೈಯವರಿಗೆ ಒಲವಿಲ್ಲ. ದ್ರಾವಿಡ ಪಕ್ಷಗಳನ್ನ ಅಣ್ಣಾಮಲೈ ಹೇಟ್ ಮಾಡ್ತಾರೆ. ಅದು ಎಡಿಎಂಕೆ ಇರಬಹುದು, ಡಿಎಂಕೆ ಇರಬಹುದು. ಎರಡೂ ಪಕ್ಷಗಳ ಬಗ್ಗೆ ಅಣ್ಣಾಮಲೈಗೆ ಒಲವಿಲ್ಲ. ಇನ್ನು ಟಿವಿಕೆಯನ್ನು ಕೂಡ ಅಣ್ಣಾಮಲೈಯವರು ಖಂಡಿಸ್ತಾರೆ. ಬಿಜೆಪಿಯ ಪರವಾಗಿ ಅಣ್ಣಾಮಲೈಯವರಿಗೆ ಒಲವಿದೆ. ಬಿಜೆಪಿ ಅನ್ನೋದಕ್ಕಿಂತಲೂ ಕೂಡ ಆ ಸಿದ್ಧಾಂತದ ಬಗ್ಗೆ ಅಣ್ಣಾಮಲೈಗೆ ಒಲವಿದೆ. RSS ನ ಬಗ್ಗೆ ನಿಷ್ಠೆ ಇದೆ. ಹಿಂದುತ್ವದ ಬಗ್ಗೆ ಗೌರವವಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣಾಮಲೈಯವರು ಪ್ರಧಾನಿ ನರೇಂದ್ರ ಮೋದಿಯವರ ದೊಡ್ಡ ಬೆಂಬಲಿಗ. ಹೀಗಾಗಿ ಮೋದಿಯ ವಿರುದ್ಧ ರಾಜಕಾರಣ ಮಾಡೋದಕ್ಕೆ ಅಣ್ಣಾಮಲೈಗೆ ಮನಸ್ಸಿಲ್ವಂತೆ. ಹಾಗಂತ ಬಿಜೆಪಿಯ ಒಳಗಿದ್ದೇ ರಾಜಕಾರಣ ಮಾಡೋದಕ್ಕೆ ಅಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಯಾಕೆ ಅಂತಂದ್ರೆ ತಮಿಳುನಾಡು ಬಿಜೆಪಿಯ ಕುರಿತಾಗಿ ಕೇಂದ್ರದ ನಾಯಕರು ಕೈಗೊಳ್ಳುತ್ತಾ ಇರುವಂತಹ ನಿರ್ಧಾರಗಳು ಅಣ್ಣಾಮಲೈಗೆ ಸೆಟ್ ಆಗ್ತಾ ಇಲ್ಲ. ಹೀಗಾಗಿ ಈ ತೀರ್ಮಾನವನ್ನ ಕೈಗೊಂಡು ಹೊಸದಾದಂತಹ ಸಂಘಟನೆಯನ್ನ ಕಟ್ಟಿ ಸಮಾಜ ಸೇವೆಯನ್ನ ಆರಂಭಿಸೋದಕ್ಕೆ ಅಣ್ಣಾಮಲೈ ತೀರ್ಮಾನಿಸಿದ್ದಾರೆ ಅಂತ ಸುದ್ದಿಗಳನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಸದ್ಯದ ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಇದು ಸತ್ಯ ಇರಬಹುದು ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಅಣ್ಣಾಮಲೈಯವರು ಚುನಾವಣಾ ರಿಸಲ್ಟ್ ಬಂದ ಬಳಿಕವೂ ಕೂಡ ಬಿಜೆಪಿಯನ್ನ ಹೇಟ್ ಮಾಡಿಲ್ಲ, ಅಥವಾ ಬಿಜೆಪಿಯ ವಿರುದ್ಧವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿಲ್ಲ. ಗೆದ್ದಂತಹ ಒಬ್ಬ ಅಭ್ಯರ್ಥಿಗೆ ಅಣ್ಣಾಮಲೈಯವರು ಶುಭಾಶಯ ಕೋರಿದ್ರು. ಹಾಗೆ ಪಕ್ಷ ಇಂದಲ್ಲ ನಾಳೆ ಮತ್ತೆ ಗಟ್ಟಿಯಾಗತ್ತೆ ಅಂತ ಕೂಡ ಘೋಷಿಸಿದ್ರು. ಅದಕ್ಕಿಂತಲೂ ಮುಖ್ಯವಾಗಿ ಶಶಿ ತರೂರ್, ಅಣ್ಣಾಮಲೈ ಮತ್ತು ತೇಜಸ್ವಿ ಸೂರ್ಯ ಈ ಮೂವರನ್ನೊಳಗೊಂಡಂತಹ ಒಂದು ಸಂವಾದ ಇತ್ತು. ಅಲ್ಲಿ ಅಣ್ಣಾಮಲೈಯವರು SIR ಮತ್ತು ಬಿಜೆಪಿ ಯಾವ ಮಟ್ಟಿಗೆ ಸಮರ್ಥಿಸಿಕೊಂಡಿದ್ರು ಅಂತಂದ್ರೆ, ಒಬ್ಬ 50 ವರ್ಷ ಬಿಜೆಪಿಯಲ್ಲಿ ರಾಜಕಾರಣ ಮಾಡಿದವನು ಕೂಡ ಅಷ್ಟು ಪ್ರಬಲವಾಗಿ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ಯಾಲಿಡ್ ಪಾಯಿಂಟ್ಗಳೊಂದಿಗೆ ಅಣ್ಣಾಮಲೈ ಸಮರ್ಥಿಸಿಕೊಂಡಿದ್ರು. ಅಟ್ ಎ ಸೇಮ್ ಟೈಮ್ ತಮಿಳುನಾಡಿನ ವಿಜಯ್ ಸರ್ಕಾರವನ್ನ ಅಣ್ಣಾಮಲೈ ಡೇ 1 ಇಂದ ಕೂಡ ಟೀಕಿಸ್ತಾ ಇದ್ದಾರೆ. ವಿಜಯ್ ಕೊಟ್ಟಂತಹ ಗ್ಯಾರಂಟಿಗಳಿದಾವಲ್ಲ, ಇದು ಅಣ್ಣಾಮಲೈಗೆ ಹಿಡಿಸ್ತಾ ಇಲ್ಲ. ಅದನ್ನ ನಿರಂತರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಬಿಜೆಪಿಯಿಂದ ಹೊರ ಬಂದ್ರೂ ಕೂಡ, ಅಂದ್ರೆ ರಾಜಕೀಯದಿಂದಲೇ ಸ್ವಲ್ಪ ದಿನ ದೂರ ಉಳಿಯುವಂತಹ ತೀರ್ಮಾನ ಮಾಡಿದ್ರೂ ಕೂಡ ಹೊಸದಾದಂತಹ ಸಂಘಟನೆ ಕಟ್ತಾರೆ ಹೊರತು ಹೊಸ ರಾಜಕೀಯ ಪಕ್ಷ ಕಟ್ಟಿ ಬಿಜೆಪಿಯ ವಿರುದ್ಧವಾಗಿ ನಿಂತುಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ಅಣ್ಣಾಮಲೈಗೆ ನಾನು ಪೂರ್ಣ ಬೆಂಬಲ ಕೊಡ್ತೀನಿ. ಯಾಕೆ ಅಂತಂದ್ರೆ ಅಣ್ಣಾಮಲೈಗೆ ಬಿಜೆಪಿ ದೊಡ್ಡ ದ್ರೋಹ ಮಾಡಿದೆ, ಅದರಲ್ಲೇನೂ ಮುಲಾಜೆ ಇಲ್ಲ. ಅದನ್ನ ಒಪ್ಪಿಕೊಳ್ಳೋದಕ್ಕೆ ಹಿಂಜರಿಕೆ ಮಾಡಿಕೊಂಡಿದ್ದೆ ಆದ್ರೆ ನಮಗೆ ನಾವೇ ಮಾಡಿಕೊಂಡಂತಹ ಅನ್ಯಾಯ ಆಗತ್ತೆ. ಯಾಕೆ ಅಂತ ಕಾರಣ ಕೊಡ್ತೀನಿ. ಅಣ್ಣಾಮಲೈ ಅವರಿಗೆ ಬಿಜೆಪಿ ಆರಂಭದಲ್ಲಿ ಕೊಟ್ಟಂತಹ ಬೆಂಬಲವನ್ನ ಈ ಬಾರಿಯ ವಿಧಾನಸಭೆಯಲ್ಲೂ ಕೂಡ ಮುಂದುವರೆಸಿದ್ದೇ ಆಗಿದ್ರೆ ಇವತ್ತು ಈ ರಿಸಲ್ಟ್ ಬಂದಿರ್ತಾ ಇರಲಿಲ್ಲ. ತಮಿಳುನಾಡಿನಲ್ಲಿ ವಿಜಯ್ ಈ ರೀತಿಯಾದಂತಹ ಸರ್ಕಾರ ರಚಿಸಿರ್ತಾ ಇರಲಿಲ್ಲ. ಅಣ್ಣಾಮಲೈ ರಾಜಕೀಯಕ್ಕೆ ಬಂದಂತಹ ಕೆಲವೇ ಸಮಯದಲ್ಲಿ ಇಡೀ ತಮಿಳುನಾಡಿನ ರಾಜಕಾರಣವನ್ನ ಅರ್ಥ ಮಾಡಿಕೊಂಡು ಒಂದು ಸ್ಪಷ್ಟವಾದಂತಹ ಹೇಳಿಕೆ ಕೊಟ್ಟಿದ್ರು. ಅದೇನು ಕೇಳಿದ್ರೆ, ತಮಿಳುನಾಡಿನಲ್ಲಿ ಇನ್ನು ಮುಂದೆ ಏಕಪಕ್ಷದ ಸರ್ಕಾರ ಬರೋದಿಲ್ಲ, ಆ ಕಾಲ ಹೊರಟು ಹೋಗ್ಬಿಡ್ತು. DMK ಇಲ್ಲ ಅಣ್ಣಾ DMK, ಅವ್ರು ಬಿಟ್ರೆ ಇವರು, ಇವ್ರು ಬಿಟ್ರೆ ಅವರು, ಆ ಪರಿಸ್ಥಿತಿ ಬರೋದಿಲ್ಲ. ಮುಂದೆ ಯಾವುದೇ ಸರ್ಕಾರ ಬಂದ್ರೂ ಕೂಡ, ಅಂದ್ರೆ 2026ರಲ್ಲಿ ಬರುವಂತಹ ಸರ್ಕಾರ ಅದು ಸಮ್ಮಿಶ್ರ ಸರ್ಕಾರ ಆಗಿರುತ್ತೆ, ಒಂದೇ ಪಕ್ಷದ ಸರ್ಕಾರ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಬಿಜೆಪಿಯ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಸೀಟ್ಗಳನ್ನು ಗೆಲ್ಲಬೇಕು ಅಂತಂದ್ರೆ ಕೆಲವೊಂದಷ್ಟು ತಂತ್ರಗಾರಿಕೆಯನ್ನು ಅನುಸರಿಸಬೇಕು. ಮುಖ್ಯವಾಗಿ 500 ದಿನಗಳ ಮುಂಚೆ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡಬೇಕು. ಒಬ್ಬ ಅಭ್ಯರ್ಥಿಗೆ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಕನಿಷ್ಠ ಪಕ್ಷ 500 ದಿನಗಳ ಕಾಲಾವಕಾಶ ಬೇಕು. ಅಂದ್ರೆ 1.5 ವರ್ಷ ಮುಂಚಿತವಾಗಿ ಚುನಾವಣೆಗೆ ರೆಡಿ ಆಗಬೇಕು ಅಂತ ಅಣ್ಣಾಮಲೈ ಹೇಳಿದ್ರು. ಯಾಕೆ ಈ ಮಾತನ್ನ ಹೇಳಿದ್ರು ಅಂತಂದ್ರೆ, ಬಿಜೆಪಿ ಚುನಾವಣೆಗೆ 20 ದಿನ ಮುಂಚಿತವಾಗಿ ಟಿಕೆಟ್ ಅನೌನ್ಸ್ ಮಾಡುತ್ತೆ. ಇದರ ಬಗ್ಗೆ ಅಣ್ಣಾಮಲೈಗೆ ಆಕ್ಷೇಪ ಇತ್ತು. ಇದೇ ಕಾರಣಕ್ಕೋಸ್ಕರವಾಗಿ ಅವರು ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದಕ್ಕೂ ಕೂಡ ನಿರಾಕರಣೆ ಮಾಡಿದ್ರು. ಯಾಕೆ ಕೇಳಿದ್ರೆ, ಅಣ್ಣಾಮಲೈ ಕೆಲಸ ಮಾಡಿ ಸ್ವಲ್ಪ ಓಡಾಡಿದಂತಹ ಕ್ಷೇತ್ರಗಳನ್ನ ಬಿಜೆಪಿ ತೆಗೆದುಕೊಂಡಿರಲಿಲ್ಲ, ಅಲ್ಲಿ ಬೇರೆಯವರಿಗೆ ಟಿಕೆಟ್ ಸಿಕ್ಕಿತ್ತು. ಈಗ ತಕ್ಷಣದಲ್ಲಿ ಒಂದು ಕ್ಷೇತ್ರವನ್ನ ಘೋಷಣೆ ಮಾಡ್ತಾರೆ, ಅಲ್ಲಿ ಅಣ್ಣಾಮಲೈ ನಿಂತ್ಕೊಳ್ಬೇಕು, ಸಹಜವಾಗಿ ಸೋಲಾಗುತ್ತೆ. ಬಿಜೆಪಿಯವರಿಗೆ ತಮಿಳುನಾಡು ಯಾಕೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಬಂಗಾಳದಲ್ಲಿ ಗೆಲ್ತಾರೆ, ತಮಿಳುನಾಡಿನಲ್ಲಿ ಜಾದು
ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಕೇಳಿದ್ರೆ ಇದೇ ಕಾರಣಕ್ಕೆ. ತಮಿಳುನಾಡಿನ ರಾಜಕಾರಣ ಇದೆಯಲ್ಲ, ಇದು ಟೋಟಲಿ ಡಿಫ್ರೆಂಟ್. ಅಲ್ಲಿ ವ್ಯಕ್ತಿ ಕೇಂದ್ರಿತವಾಗಿ ಚುನಾವಣೆ ನಡೆಯುತ್ತೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಯಾವತ್ತೂ ಕೂಡ ನರೇಂದ್ರ ಮೋದಿ, ಅಮಿತ್ ಶಾ ಇಂಪಾರ್ಟೆಂಟ್ ಆಗೋದಿಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಷ್ಟು ಜನ ಮತ ಕೊಟ್ಟಿದ್ದಾರೆ? ಅಲ್ಲಿ ಬಿಜೆಪಿಗೆ ಮತ ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಭರವಸೆ ಇಟ್ಟು ಮತ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ಹಾಗಾಗೋದಿಲ್ಲ. ಇದಕ್ಕೋಸ್ಕರವಾಗಿ ಅಣ್ಣಾಮಲೈ ಹೇಳಿದ್ರು, ನೀವು ಉತ್ತರದ ರಾಜ್ಯದಲ್ಲಿ 15 ದಿನ 20 ದಿನ ಮುಂಚಿತವಾಗಿ ಟಿಕೆಟ್ ಹಂಚಿಕೆ ಮಾಡಿದ್ರೆ ನಡೆಯುತ್ತೆ, ಆದರೆ ತಮಿಳುನಾಡಿನಲ್ಲಿ ನಡೆಯೋದಿಲ್ಲ. ಇಲ್ಲಿ ಒಬ್ಬ ಅಭ್ಯರ್ಥಿಗೆ 500 ದಿನಗಳ ಕಾಲಾವಕಾಶವನ್ನು ಕೊಡಬೇಕು ಅಂತ ಅಣ್ಣಾಮಲೈ ಪ್ರತಿಪಾದಿಸಿದ್ರು. ಆದರೆ ಬಿಜೆಪಿ ನಾಯಕರು ಈ ಬಾರಿ ಮಾಡಿದ್ದೇನು, ಚುನಾವಣೆಗೆ 10-15 ದಿನ ಇದ್ದಂತಹ ಸಂದರ್ಭದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರು. ನಾಮಿನೇಷನ್ಗೆ ಇನ್ನೊಂದೋ 2 ದಿನ ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಮಾಡಿದ್ರು. ಇದೆಲ್ಲವೂ ಕೂಡ ಅಣ್ಣಾಮಲೈಗೆ ಹಿಡಿಸಿರಲಿಲ್ಲ. ಜೊತೆಗೆ ಬಿಜೆಪಿಯವರ ತಂತ್ರಗಾರಿಕೆ ಕಂಪ್ಲೀಟ್ ಆಗಿ ತಮಿಳುನಾಡಿನಲ್ಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಅಲ್ವಾ. ಅಣ್ಣಾಮಲೈ ಡೇ 1 ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆಗೆ ಪರ್ಯಾಯ ರಾಜಕಾರಣ ಮಾಡಬೇಕು, ಅದರಿಂದ ಜನ ಬೇಸತ್ತಿದ್ದಾರೆ, ಅದರ ಪರವಾದಂತಹ ಒಲವಿಲ್ಲ ಅಂತ ಅಣ್ಣಾಮಲೈ ಹೇಳಿದ್ರು. ಅದನ್ನ ಸಾಬೀತು ಕೂಡ ಮಾಡಿದ್ರು. 2024ರ ಚುನಾವಣೆಯಲ್ಲಿ ಅಣ್ಣಾಮಲೈ ತನ್ನದೇ ಆದಂತಹ NDA ಮೈತ್ರಿಕೂಟವನ್ನ ಮಾಡಿಕೊಂಡು ಚಿಕ್ಕ ಪುಟ್ಟ ಪಕ್ಷಗಳನ್ನ ಗುಡ್ಡೆ ಹಾಕೊಂಡು 18.5% ವೋಟ್ ಶೇರ್ ಅನ್ನ ತಂದಿದ್ರು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ತಮಿಳುನಾಡಿನ ಜನ 18% ವೋಟ್ ಹಾಕಿದ್ರು. ಈ ಬಾರಿ ಅಣ್ಣಾಮಲೈ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅದೇ NDA ಮೈತ್ರಿಕೂಟವನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗಿದ್ದೆ ಆದ್ರೆ, ಅಂದ್ರೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆಯ ವಿರುದ್ಧವಾಗಿ ರಾಜಕಾರಣ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಿದ್ದೇ ಆಗಿದ್ರೆ, ಖಂಡಿತವಾಗ್ಲೂ ಹೇಳ್ತೀನಿ, ತಮಿಳುನಾಡಿನಲ್ಲಿ ಅಣ್ಣಾಮಲೈ ನೇತೃತ್ವದ NDAಗೆ 25% ವೋಟ್ ಶೇರ್ ಬರುವ ಸಾಧ್ಯತೆಗಳಿದ್ವು. ಆಗ ವಿಜಯ್ಗೆ 35% ವೋಟ್ ಶೇರ್ ಬರ್ತಾ ಇತ್ತಾ? ಇದು ಈಗ ಬಿಜೆಪಿ ನಾಯಕರಿಗೆ ಅರ್ಥ ಆಗಿದೆ. ನಿತಿನ್ ನಬೀನ್ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರಲ್ಲ, ರಾಜ್ಯದ ಬಿಜೆಪಿಯ ನಾಯಕರಿಗೆ ಏನಂತ ಹೇಳಿದ್ರು, ಅಣ್ಣಾ ಡಿಎಂಕೆ ತರ ಗಮಂಡಿತನವನ್ನ ಮಾಡಬೇಡಿ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹುಂಬತನದಲ್ಲಿ ಇರಬೇಡಿ. ಅಂದ್ರೆ ಬಿಜೆಪಿಯವರಿಗೆ ಈಗ ಅರ್ಥ ಆಗ್ತಾ ಇದೆ, ಹೌದು ತಮಿಳುನಾಡಿನಲ್ಲಿ ತಪ್ಪು ಮಾಡಿದ್ವಿ, ವಿಜಯ್ಗೆ ಅಧಿಕಾರವನ್ನ ಕೊಟ್ವಿ ಅಂತ. ಬಿಜೆಪಿಯ ತಂತ್ರಗಾರಿಕೆ ಯಾವ ಮಟ್ಟಿಗೆ ತಮಿಳುನಾಡಿನಲ್ಲಿ ಫೇಲ್ಯೂರ್ ಆಯ್ತು ಅಂತಂದ್ರೆ, ಬಿಜೆಪಿಯ ಏಕಮೇವ ಉದ್ದೇಶ ಇದ್ದಿದ್ದೇನು, ಡಿಎಂಕೆ ಸೋಲ್ಬೇಕು. ಯಾಕೆ ಅಂತಂದ್ರೆ ಅವರು ಕಾಂಗ್ರೆಸ್ ಜೊತೆಗಿದ್ದಾರೆ. ತಮಿಳುನಾಡು ದೊಡ್ಡ ರಾಜ್ಯ, 39 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ನಾಳಿನ ಲೋಕಸಭಾ ಚುನಾವಣೆಗೆ ಅದು ಅವರಿಗೆ ಲಾಭ ಆಗುತ್ತೆ. ಅದಕ್ಕೋಸ್ಕರವಾಗಿ ಡಿಎಂಕೆಯನ್ನ ದೂರ ಇಡೋದಕ್ಕೋಸ್ಕರವಾಗಿ ನಾವು ಅಣ್ಣಾಮಲೈನನ್ನ ಬಲಿ ಕೊಡ್ತೀವಿ ಅಂತ ಬಿಜೆಪಿ ನಿರ್ಧಾರ ಮಾಡಿತು. ಆದ್ರಾಗಿದ್ದೇನು, ಕಾಂಗ್ರೆಸ್ ಡಿಎಂಕೆಯನ್ನ ಬಿಡ್ತು, ಟಿವಿಕೆ ಜೊತೆಗೆ ಹೋಯ್ತು. ಇಬ್ರು ಕಾಂಗ್ರೆಸ್ನಿಂದ ಮಂತ್ರಿಗಳು ಕೂಡ ಆದ್ರು. ಡಿಎಂಕೆ ಸರ್ಕಾರದಲ್ಲಿ ಕಾಂಗ್ರೆಸ್ನದ್ದೇನೂ ನಡೀತಾ ಇರಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ ಅಧಿಕೃತವಾಗಿ ಸರ್ಕಾರದ ಭಾಗ ಆಯಿತು. ಇದರ ಅರ್ಥ ಏನು ಕೇಳಿದ್ರೆ, ಬಿಜೆಪಿಯ ತಂತ್ರಗಾರಿಕೆ ಇದೆಯಲ್ಲ, ಇದು ಟೋಟಲಿ ಫೇಲ್ಯೂರ್ ಆಗಿದೆ. ಈಗಲಾದ್ರೂ ಅಷ್ಟೇ ಮಿತ್ರರೇ, ಅಣ್ಣಾಮಲೈರನ್ನ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು. ಅನಂತರ ಅಣ್ಣಾಮಲೈಗೆ ಏನ್ ಜವಾಬ್ದಾರಿ ಕೊಟ್ರು? ಅಣ್ಣಾಮಲೈ ಅಭಿಮಾನಿಗಳು ಕಾಯ್ತಾ ಇದ್ದಿದ್ದೇನು, ರಾಷ್ಟ್ರಮಟ್ಟದಲ್ಲಿ ಅಣ್ಣಾಮಲೈಗೆ ಜವಾಬ್ದಾರಿ ಸಿಗುತ್ತೆ, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ, ಅಥವಾ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಡಬಹುದು, ರಾಜ್ಯಸಭೆಗೆ ಕರೆತರಬಹುದು. ಇದು ಯಾವುದನ್ನು ಬಿಜೆಪಿ ಇಷ್ಟು ದಿನ ಮಾಡಲಿಲ್ಲ. ಅಣ್ಣಾಮಲೈರನ್ನ ಕಂಪ್ಲೀಟ್ ಆಗಿ ಬದಿಗೆ ಕೂರಿಸ್ತು. ಅಷ್ಟಾದ್ರೂ ಕೂಡ ಅಣ್ಣಾಮಲೈ ಬೇಸರಗೊಂಡು ಪಕ್ಷದ ವಿರುದ್ಧವಾಗಿ ನಡಿಲಿಲ್ಲ. ಅವರು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ದೊಡ್ಡ ಮಟ್ಟದಲ್ಲೇ ಪ್ರಚಾರ ಮಾಡಿದ್ದಾರೆ. ಅಣ್ಣಾ ಡಿಎಂಕೆಯ ವಿರುದ್ಧವಾಗಿ ಸಾಕಷ್ಟು ಆಕ್ಷೇಪಗಳಿದ್ರೂ ಕೂಡ ಅಣ್ಣಾ ಡಿಎಂಕೆ ಪರವಾಗಿ ಅಣ್ಣಾಮಲೈ ಪ್ರಚಾರ ಮಾಡಿದ್ದಾರೆ ಹೋಗಿ. ಈಗ ಚುನಾವಣಾ ರಿಸಲ್ಟ್ ಬಂದಿದೆ, ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ. ಈಗಲಾದ್ರೂ ಪಕ್ಷ ಸಂಘಟನೆಗೆ ಬಿಜೆಪಿ ಒತ್ತು ಕೊಡುತ್ತಾ ಕೇಳಿದ್ರೆ, ತಮಿಳುನಾಡಿನಲ್ಲಿ 5 ವರ್ಷ ಚುನಾವಣೆ ಇಲ್ಲ ಅಂತ ಬಿಜೆಪಿಯವರು ಸುಮ್ಮನಾಗಿದ್ದಾರೆ. ಆದರೆ ಅಣ್ಣಾಮಲೈ ಹಾಗೆ ಸುಮ್ಮನಾಗುವಂತಹ ವ್ಯಕ್ತಿತ್ವ ಅಲ್ಲ. ಅವರೇನು ಹೇಳ್ತಾ ಇದ್ರು, ತಮಿಳುನಾಡಿನಲ್ಲಿ ನಮಗೆ ಯಶಸ್ಸು ಸಿಗಬೇಕಾದ್ರೆ ಕಂಟಿನ್ಯೂಟಿ ಇರಬೇಕು, ನಾವು ಮುಂದಿನ 10 ವರ್ಷದ ನಂತರದ ಗುರಿಯನ್ನ ಇಟ್ಟುಕೊಳ್ಬೇಕು, ಕೇವಲ 5 ವರ್ಷ 2 ವರ್ಷ ಇದಲ್ಲ ನಮ್ಮ ಗುರಿ ಅಂತ ಹೇಳ್ತಾ ಇದ್ರು. ಈ ಕಾರಣದಿಂದಾಗಿ ಕೇಂದ್ರದ ಬಿಜೆಪಿ ನಾಯಕತ್ವ, ಮುಖ್ಯವಾಗಿ ಅಮಿತ್ ಶಾ ಅವರ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ಅದಕ್ಕೂ ಮತ್ತು ಅಣ್ಣಾಮಲೈ ಅವರ ಕಾರ್ಯಶೈಲಿಯ ನಡುವೆ ಒಂದು ಕಂದಕ ನಿರ್ಮಾಣ ಆಗಿದೆ. ಅದು ಈಗ ಅಣ್ಣಾಮಲೈರನ್ನ ಬಿಜೆಪಿಯಿಂದಲೇ ಹೊರ ಹೋಗುವಂತೆ ಮಾಡ್ತಾ ಇದೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಗೊತ್ತಿಲ್ಲ ಮಿತ್ರರೇ, ಈ ವಾರದಲ್ಲೇ ಅಣ್ಣಾಮಲೈ ಒಂದು ದೊಡ್ಡ ಘೋಷಣೆ ಮಾಡುವವರಿದ್ದಾರಂತೆ. ಅದೇನ್ ಬೇಕಾದ್ರೂ ಆಗಿರಬಹುದು. ಅವರು ಬಿಜೆಪಿಯಲ್ಲೇ ಮುಂದುವರಿಬಹುದು ಅಥವಾ ಹೊಸದಾಗಿ ಸಂಘಟನೆಯನ್ನು ಕೂಡ ಹುಟ್ಟು ಹಾಕಬಹುದು. ಒಟ್ಟಿನಲ್ಲಿ ಅಣ್ಣಾಮಲೈ ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ಸತ್ಯ. ಮಿತ್ರರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.